ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾರತ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಲು ಬರುತ್ತಿದೆ ಪುಷ್ಪ 2 ಸಿನಿಮಾ. ವೀಕ್ಷಕರೇ, ಪುಷ್ಪ 2 ಸಿನಿಮಾ ಪುಷ್ಪ ಚಾಪ್ಟರ್ 1 ನ ಸೀಕ್ವೆಲ್ ಅನ್ನೋದು ನಿಮಗಾಗಲೇ ಗೊತ್ತಿದೆ. ಭಾರತ ಚಿತ್ರರಂಗದಲ್ಲಿ ಸ್ಟೈಲ್ ಐಕಾನ್ ಅಲ್ಲು ಅರ್ಜುನ್ ನಟಿಸಿ ಸುಕುಮಾರ್ ಅವರು ಡೈರೆಕ್ಷನ್ ಮಾಡಿರುವಂತಹ ಸಿನಿಮಾ ಪುಷ್ಪ 1 ಮತ್ತು ಪುಷ್ಪ 2 ಸಿನಿಮಾ. ವೀಕ್ಷಕರೇ, ಡಿಸೆಂಬರ್ 21ರಲ್ಲಿ ರಿಲೀಸ್ ಆದ ಪುಷ್ಪ 1 ಸಿನಿಮಾ ಭಾರತದ ಚಿತ್ರರಂಗದಲ್ಲಿಯೇ ಬಾಹುಬಲಿ, ಕೆಜಿಎಫ್ ಅಂತ ಸಿನಿಮಾಗಳಿಗೆ ಟಕ್ಕರ್ ಕೊಟ್ಟಿತ್ತು. ಅಲ್ಲು ಅರ್ಜುನ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದಿದ್ದು ಇದೇ ಪುಷ್ಪ 1 ಸಿನಿಮಾದಿಂದ. ವೀಕ್ಷಕರೇ, ಅಲ್ಲು ಅರ್ಜುನ್ ಬರೋಬ್ಬರಿ 3 ವರ್ಷಗಳ ಕಾಲ ತೆಗೆದುಕೊಂಡು ಪುಷ್ಪ 2 ಸಿನಿಮಾವನ್ನ ಮಾಡಿದ್ದಾರೆ ಮತ್ತು ಪುಷ್ಪ 2 ಸಿನಿಮಾಗೆ ಬರೋಬ್ಬರಿ 300 ಕೋಟಿಯಷ್ಟು ಹಣವನ್ನ ಸಂಭಾವನೆಯಾಗಿ ತೆಗೆದುಕೊಂಡು ಭಾರತ ಚಿತ್ರರಂಗದಲ್ಲಿಯೇ ಅತಿ ಹೆಚ್ಚು ಸಂಭಾವನೆ ಪಡೆದ ನಟರಲ್ಲಿ ನಂಬರ್ 1 ಸ್ಥಾನವನ್ನ ಗಳಿಸಿದ್ದಾರೆ ಅಲ್ಲು ಅರ್ಜುನ್. ವೀಕ್ಷಕರೇ, ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ ಕೆಜಿಎಫ್, ಬಾಹುಬಲಿ ಸಿನಿಮಾಗಳ ಸಾಲಿನಲ್ಲಿ ಪುಷ್ಪ 1 ಮತ್ತು ಪುಷ್ಪ 2 ಸಿನಿಮಾ ಸೇರುತ್ತದೆ. ಅಲ್ಲು ಅರ್ಜುನ್ ಕೂಡ ತಮ್ಮ ಅಭಿಮಾನಿಗಳನ್ನು ಇಡೀ ಪ್ರಪಂಚದಾದ್ಯಂತ ಹೊಂದಿದ್ದಾರೆ. 3 ವರ್ಷಗಳ ಬಳಿಕ ಮತ್ತೆ ಸ್ಕ್ರೀನ್ ಮೇಲೆ ಬರುತ್ತಿರುವ ಪುಷ್ಪ 2 ಸಿನಿಮಾ ಅಲ್ಲು ಅರ್ಜುನ್ ಅಭಿಮಾನಿಗಳಲ್ಲಿ ತುಂಬಾ ಹೈಪ್ ಅನ್ನು ಕ್ರಿಯೇಟ್ ಮಾಡಿದೆ. ಇದೀಗ ಪುಷ್ಪ 2 ಚಿತ್ರತಂಡ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದು ಅಲ್ಲು ಅರ್ಜುನ್ ಅಭಿಮಾನಿಗಳಲ್ಲಿ ಮತ್ತು ಇಡೀ ಪ್ರಪಂಚದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪುಷ್ಪ 2 ಟ್ರೈಲರ್ ಪಡೆದುಕೊಂಡಿದೆ. ಹಾಗಾದರೆ ನಿಜವಾಗ್ಲೂ ಪುಷ್ಪ 2 ಟೀಸರ್ ಚೆನ್ನಾಗಿದೆಯಾ ಅಥವಾ ಡಮ್ಮಿನಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೀಕ್ಷಕರೇ, ಪುಷ್ಪ 2 ಸಿನಿಮಾ ಪುಷ್ಪ 1 ಸಿನಿಮಾದ ಸೀಕ್ವೆಲ್ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಹಾಗಾದರೆ ಈ ಸಿನಿಮಾದ ಥೀಮ್ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು. ಅಂದರೆ ರಕ್ತಚಂದನದ ಕುರಿತು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅವನ್ನ ಹೇಗೆ ಕಡಿದು ಸರ್ಕಾರಕ್ಕೆ ಯಾಮಾರಿಸಿ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತಾರೆ, ಇದರಿಂದ ಹೀರೋ ಹೇಗೆ ದುಡ್ಡನ್ನ ಸಂಪಾದಿಸುತ್ತಾನೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಪುಷ್ಪ 2 ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಲ್ಲು ಅರ್ಜುನ್ ಅಲಿಯಾಸ್ ಪುಷ್ಪ ರಕ್ತಚಂದನದ ಬಿಸ್ನೆಸ್ ಗೆ ಬಂದು ಅಲ್ಲಿನ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಹೇಗೆ ತೊಂದರೆ ಕೊಡುತ್ತಾನೆ ಮತ್ತು ಹೇಗೆಲ್ಲ ಹಣವನ್ನ 1 ರೂಪಾಯಿ ಕೂಡ ಬಿಡದೆ ಸಂಪಾದಿಸುತ್ತಾನೆ ಮತ್ತು ಪೊಲೀಸ್ ಆಫೀಸರ್ ಗೆ ಹೇಗೆಲ್ಲ ಟಕ್ಕರ್ ಕೊಡುತ್ತಾನೆ ಅನ್ನೋದನ್ನ ಚೆನ್ನಾಗಿ ಸುಕುಮಾರ್ ಅವರು ಟ್ರೈಲರ್ ನಲ್ಲಿ ತೋರಿಸಿದ್ದಾರೆ. ಇದನ್ನ ಹೊರತುಪಡಿಸಿ ವಿಜುವಲ್, ಸಿನಿಮಾಟೋಗ್ರಫಿ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲವೂ ಪುಷ್ಪ 1 ಅನ್ನು ಮೀರಿಸಿ ಮಾಡಿದ್ದಾರೆ. ವೀಕ್ಷಕರೇ, 500 ಕೋಟಿ ವೆಚ್ಚದಲ್ಲಿ ಮತ್ತು ಬಹುದೊಡ್ಡ ತಾರಾಂಗಣದಲ್ಲಿ ಮಾಡಿರುವ ಸಿನಿಮಾ ಪುಷ್ಪ 2. ನನ್ನ ಪ್ರಕಾರ ಟ್ರೈಲರ್ ನಲ್ಲಿ ಯಾವುದೇ ಕೊರತೆಗಳು ಕಾಣಿಸೋದಿಲ್ಲ. ವೀಕ್ಷಕರೇ, ಪುಷ್ಪ 2 ಸಿನಿಮಾ ಕಂಪ್ಲೀಟ್ ಪ್ಯಾಕೇಜ್ ಅನ್ನು ಹೊಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಆದ್ದರಿಂದ 2024ನೇ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾದ ಸಾಲಿಗೆ ಪುಷ್ಪ 2 ಸಿನಿಮಾ ಸೇರಲಿದೆ ಅನ್ನೋದು ಸಿನಿಮಾ ರಸಿಕರ ಮಾತು. ವೀಕ್ಷಕರೇ, ಇಷ್ಟು ಪುಷ್ಪ 2 ಟ್ರೈಲರ್ ನನ್ನ ರಿವ್ಯೂ ಆಗಿತ್ತು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ.